ಆನುವಂಶೀಯ ಸಂಕೇತ ಅಥವಾ ಜೆನೆಟಿಕ್ ಕೋಡ್ ಏನಿದೆ ಅದರ ಪ್ರಮುಖ ಲಕ್ಷಣಗಳೇನು ಅನ್ನೋದನ್ನು ಈಗ ನೋಡೋಣ. ಕೋಡ್ ಈಸ್ ಯೂನಿವರ್ಸಲ್. ಇದನ್ನು ಯೂನಿವರ್ಸಲ್ ಕೋಡ್ ಅಂತ ಕರೆಯಲಾಗುತ್ತೆ. ಯಾಕೆಂದರೆ ಇದೇ ಆನುವಂಶೀಯ ಸಂಕೇತ ಎಲ್ಲ ಜೀವಿಗಳಿಗೂ ಕೆಲಸ ಮಾಡುವಂಥದ್ದು. ಎಲ್ಲ ಜೀವಿಗಳಲ್ಲಿ, ಬ್ಯಾಕ್ಟೀರಿಯಾದಿಂದ ಮನುಷ್ಯನವರೆಗೆ ಎಲ್ಲ ಜೀವಿಗಳಲ್ಲಿ ಆನುವಂಶೀಯ ಸಂಕೇತ ಒಂದೇ. ಇನ್ನೊಂದು ಪ್ರಮುಖ ಲಕ್ಷಣ, ಕೋಡ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಡಿಜನರೇಟ್. ಯಾಕಂದರೆ ನಂಬರ್ ಆಫ್ ಪಾಸಿಬಲ್ ಕೋಡಾನ್ಸ್ ಈಸ್ ಮೋರ್ ದ್ಯಾನ್ ದಿ ನಂಬರ್ ಆಫ್ ಅಮೈನೋ ಆ್ಯಸಿಡ್ಸ್. ಈ ಹಿಂದೆ ನಾವು ನೋಡಿದ್ದೀವಿ 64 ಸಂಯೋಜನೆಗಳು ಸಾಧ್ಯತೆ ಇದೆ, 64 ಕೋಡಾನ್ಗಳು ಸಾಧ್ಯತೆ ಇದೆ. ಇದರಲ್ಲಿ 61 ಕೋಡಾನ್ಗಳು 20 ಅಮೈನೋ ಆ್ಯಸಿಡ್ಗಳನ್ನು ಸ್ಪೆಸಿಫೈ ಮಾಡ್ತವೆ. ಅಂದರೆ ನಂಬರ್ ಆಫ್ ಕೋಡಾನ್ಸ್ ಆರ್ ಮೋರ್ ದ್ಯಾನ್ ದಿ ನಂಬರ್ ಆಫ್ ಅಮೈನೋ ಆ್ಯಸಿಡ್ಸ್ ಇನ್ವಾಲ್ವ್ಡ್ ಇನ್ ಪ್ರೋಟೀನ್ ಸಿಂಥಸಿಸ್. ಹಾಗಾಗಿ ಯಾವುದೇ ಒಂದು ಅಮೈನೋ ಆ್ಯಸಿಡ್ಗೆ ಒಂದೇ ಸಂಕೇತ ಇರಬೇಕು ಅಂತಿಲ್ಲ, ಒಂದಕ್ಕಿಂತ ಹೆಚ್ಚು ಸಂಕೇತಗಳು ಇರಬಹುದು. ಇದನ್ನು ಕೂಡ ನಾವು ಉದಾಹರಣೆಗಳ ಸಮೇತ ಗಮನಿಸಿದ್ದೀವಿ. ಕೆಲವು ಮಿಥಯಾನಿನ್ ಮತ್ತು ಟ್ರಿಪ್ಟೋಫೇನ್ ನಂಥ ಅಮೈನೋ ಆ್ಯಸಿಡ್ಗಳಿಗೆ ಒಂದೇ ಒಂದು ಕೋಡಾನ್ ಇದೆ. ಅನೇಕ ಅಮೈನೋ ಆ್ಯಸಿಡ್ಗಳಿಗೆ ತಲಾ 2 ಕೋಡಾನ್ ಇದೆ. ಐಸೊಲ್ಯೂಸಿನ್ ಅನ್ನುವಂಥ ಅಮೈನೋ ಆ್ಯಸಿಡ್ಗೆ 3 ಕೋಡಾನ್ ಇದೆ. 4 ಕೋಡಾನ್ ಇರುವಂಥ ಅಮೈನೋ ಆ್ಯಸಿಡ್ಗಳಿವೆ. ಹಾಗೆ 6 ಕೋಡಾನ್ಗಳಿರುವಂಥ ಅಮೈನೋ ಆ್ಯಸಿಡ್ಗಳಿವೆ. ಮೂರನೇದು, ಕೋಡ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ನಾನ್ ಆ್ಯಂಬಿಗ್ವಿಯಸ್. ಯಾಕಂದರೆ ದಿ ಸೇಮ್ ಕೋಡಾನ್ ಸ್ಪೆಸಿಫೈಸ್ ದಿ ಸೇಮ್ ಅಮೈನೋ ಆ್ಯಸಿಡ್ ಇನ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಯಾವುದೇ ಒಂದು ಕೋಡಾನ್ ಎಲ್ಲ ಜೀವಿಗಳಲ್ಲಿಯೂ ಕೂಡ ಅದೇ ಅಮೈನೋ ಆ್ಯಸಿಡನ್ನು ಸ್ಪೆಸಿಫೈ ಮಾಡುತ್ತೆ. ಇದು ಜೀವಿಗಳಲ್ಲಿ ಬದಲಾವಣೆ ಆಗೋದಿಲ್ಲ. ಅದರಿಂದ ಅದನ್ನು ನಾನ್ ಆ್ಯಂಬಿಗ್ವಿಯಸ್ ಅಂತ ಕರೆಯಲಾಗುತ್ತೆ. ನಾಲ್ಕನೇದು, ದಿ ಕೋಡ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಕಾಮಾಲೆಸ್. ಇದರರ್ಥ ಏನು? ನಮ್ಮ ವಾಕ್ಯಗಳ ಹಾಗೆ ಮಧ್ಯದಲ್ಲಿ ವಾಕ್ಯವನ್ನು ನಾವು ಕಾಮ ಹಾಕಿಬಿಟ್ಟು ಎಷ್ಟು ಉದ್ದ ಬೇಕಾದರೂ ಮಾಡ್ಬೋದು. ಆದರೆ DNA ಸಂಕೇತದಲ್ಲಿ there are no punctuations in the sequence of codons. The code is read continuously. ಆನುವಂಶೀಯ ಸಂಕೇತವನ್ನು ನಿರಂತರವಾಗಿ ಯಾವ ಮಧ್ಯದಲ್ಲಿ ಯಾವ ತಡೆಯೂ ಇಲ್ಲದೆ ಜೀವಕೋಶ ಓದುತ್ತೆ. ಐದನೇದು, ಕೋಡ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ನಾನ್ ಓವರ್ಲ್ಯಾಪಿಂಗ್. ಈಗ ಇಲ್ಲೊಂದು ಸರಣಿ ಸಂಕೇತಗಳಿದೆ ಅಂದ್ಕೊಳ್ಳಿ, ಕೋಡಾನ್ಗಳಿದೆ ಅಂದ್ಕೊಳ್ಳಿ. UUU, CCC, UCC, AAG ಹೀಗೆ ಮೊದಲ ಮೂರು ಮೊದಲನೇ ಸಂಕೇತವಾದರೆ ಮುಂದಿನ 3 ಎರಡನೇ ಸಂಕೇತ ಆಗುತ್ತೆ. ಅದರ ಮುಂದಿನ 3 ಮೂರನೇ ಸಂಕೇತವಾಗುತ್ತೆ. ಅದರ ಮುಂದಿನ 3 ನಾಲ್ಕನೇ ಸಂಕೇತವಾಗುತ್ತೆ. ಅಂದರೆ ಯಾವುದೇ ಒಂದು ಸಂಕೇತದಲ್ಲಿರುವಂಥ ನೈಟ್ರೋಜನ್ ಬೇಸ್ ಅಥವಾ ನ್ಯೂಕ್ಲಿಯೋಟೈಡ್ ಇನ್ನೊಂದು ಸಂಕೇತದ ಭಾಗವಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಅದು ಓವರ್ಲ್ಯಾಪಿಂಗ್. UUU, CCC, UUU 1, UUC 1, UCC 1 ಹೀಗಾಗೋದಕ್ಕೆ ಸಾಧ್ಯವಿಲ್ಲ. ಸೊ ಓವರ್ಲ್ಯಾಪಿಂಗ್ ಇಲ್ಲ, ಅಲ್ಲಿರೋದು ನಾನ್ ಓವರ್ಲ್ಯಾಪಿಂಗ್ ವ್ಯವಸ್ಥೆ. ಇನ್ನೊಂದು ಪ್ರಮುಖ ಲಕ್ಷಣ ಅಂದರೆ ಕೋಡ್ ಹ್ಯಾಸ್ ಆ್ಯನ್ ಇನಿಷಿಯೇಟರ್ ಕೋಡಾನ್. ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಒಂದು ಸಂಕೇತ ಇದೆ. ಆ ಪ್ರಾರಂಭದ ಸಂಕೇತ ಯಾವುದು? AUG ಅನ್ನುವಂಥದ್ದು. AUG ಅನ್ನೋದು ಮಿಥಯಾನಿನ್ ಅನ್ನುವಂಥ ಅಮೈನೋ ಆ್ಯಸಿಡ್ಗೆ ಸಂಕೇತ. ಅಂದರೆ mRNA ನಲ್ಲಿರುವಂಥ
ಕೋಡಾನ್ ಸೀಕ್ವೆನ್ಸ್ನಲ್ಲಿ ಮೊದಲನೆಯ ಕೋಡಾನ್ ಯಾವುದಿರಬೇಕು, ಆ ಮೊದಲನೆಯ ಕೋಡಾನ್ AUG ಆಗಿರಬೇಕು. ಅಂದರೆ ಮೊದಲನೇ ಅಮೈನೋ ಆ್ಯಸಿಡ್ ಯಾವಾಗಲೂ ಮಿಥೈನಿನ್ ಆಗಿರುತ್ತೆ. ಇನ್ನೊಂದು ಪ್ರಮುಖ ಲಕ್ಷಣ, ಇದನ್ನು ಗಮನಿಸಿದ್ದೀವಿ ನಾವು ಈಗಾಗಲೇ, ಕೋಡ್ ಹ್ಯಾಸ್ ಟರ್ಮಿನೇಟರ್ ಕೋಡಾನ್ಸ್. 61 ಸಂಕೇತಗಳು 20 ಅಮೈನೋ ಆ್ಯಸಿಡ್ಗಳನ್ನು ಸ್ಪೆಸಿಫೈ ಮಾಡಿದ್ರೆ 3 ಸಂಕೇತಗಳು ಯಾವುದೇ ಅಮೈನೋ ಆ್ಯಸಿಡನ್ನು ಪ್ರತಿನಿಧಿಸಲ್ಲ. ಯಾವುದು ಅಂದರೆ UAA, UAG ಮತ್ತು UGA. ಹಾಗಾಗಿ ಇವುಗಳನ್ನು ನಾನ್ಸೆನ್ಸ್ ಕೋಡಾನ್ಸ್ ಅಂತ ಕರೆಯಲಾಗುತ್ತೆ. ಆದರೆ ನಾನ್ಸೆನ್ಸ್ ಕೋಡಾನ್ಸ್ಗಳೇನಿದೆ ಅವು ಭಾಳ ಮುಖ್ಯವಾದವು. ಯಾಕೆಂದರೆ ಅಮೈನೋ ಆ್ಯಸಿಡ್ಗಳ ಜೋಡಣೆ ಯಾವಾಗ ನಿಲ್ಲುತ್ತೆ ಅಂದರೆ mRNAನಲ್ಲಿ ಈ 3ರಲ್ಲಿ ಯಾವುದಾದ್ರೂ ಒಂದು ಸಂಕೇತ ಇದ್ದಾಗ. ಆ mRNA ಸರಪಳಿಯ ಕೊನೆಯಲ್ಲಿ ಇರುವಂಥ ಕೋಡಾನ್ UAA ಆಗಿರಬೇಕು, UAG ಆಗಿರಬೇಕು ಅಥವಾ UGA ಆಗಿರಬೇಕು. ಈ ಕಾರಣಕ್ಕೋಸ್ಕರ ಈ ನಾನ್ಸೆನ್ಸ್ ಕೋಡಾನ್ಗಳನ್ನು ಟರ್ಮಿನೇಟರ್ ಕೋಡಾನ್ಸ್ ಅಂತಲೂ ಕರೆಯಲಾಗುತ್ತೆ. ಟರ್ಮಿನೇಟರ್ ಕೋಡಾನ್ಸ್ ಅಂತಲೂ ಕರೆಯಲಾಗುತ್ತೆ ಏಕೆಂದರೆ ಪ್ರೋಟೀನ್ ಅಣುವಿನ ಸಂಶ್ಲೇಷಣೆಯ ಕಾರ್ಯ ಮುಗಿದಿದೆ ಅನ್ನೋದನ್ನು ಸೂಚಿಸುವ ಸಂಕೇತಗಳು. ಹಾಗಾಗಿ ಇವುಗಳಿಗೆ ಟರ್ಮಿನೇಟರ್ ಕೋಡಾನ್ ಅಂತ ಕರೆಯಲಾಗುತ್ತೆ. ಇವು ಆನುವಂಶೀಯ ಸಂಕೇತ ಜೆನೆಟಿಕ್ ಕೋಡ್ನ ಅತ್ಯಂತ ಪ್ರಮುಖ ಲಕ್ಷಣಗಳು. ಈಗ ನಾವು ಜೀವಕೋಶವೊಂದರಲ್ಲಿ ಪ್ರೋಟೀನ್ ಸಂಶ್ಲೇಷಣೆ ಹೇಗಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಒಂದು ಪ್ರಕ್ರಿಯೆಗೆ ಜೀನ್ ಎಕ್ಸ್ಪ್ರೆಷನ್ ಅಂತಲೂ ಕರೀತಾರೆ. ಯಾಕೆಂದರೆ ಪ್ರತಿಯೊಂದು ಪ್ರೋಟೀನ್ ಅಣು ಸಂಶ್ಲೇಷಣೆ ಆಗಬೇಕಾದ್ರೆ ಅದಕ್ಕೆ DNA ಒಂದು ಸಂಕೇತ ಇದೆ. ಆ ಸಂಕೇತವನ್ನು ಹೊಂದಿರುವ DNA ಭಾಗವನ್ನು ಜೀನ್ ಅಥವಾ ವಂಶವಾಹಿ ಅಂತ ಕರಿತೀವಿ. ಈ ಪದವನ್ನು ನಾವು ಈಗಾಗಲೇ ಸಾಕಷ್ಟು ಸಲ ಬಳಸಿದ್ದೀವಿ. ವಂಶವಾಹಿ ಅನ್ನೋದು ಒಂದು ನಿರ್ದಿಷ್ಟ ಲಕ್ಷಣವನ್ನು ಪ್ರಕಟಪಡಿಸುವ DNA ಭಾಗ ಅಂತ. ಆ ಲಕ್ಷಣ ಪ್ರಕಟವಾಗಬೇಕಾದರೆ ಅದಕ್ಕೆ ಬೇಕಾದ ಪ್ರೋಟೀನ್ ಸಂಶ್ಲೇಷಣೆ ಆಗಬೇಕು. ಹಾಗಾಗಿ ಈ ಮೆಕ್ಯಾನಿಸಮನ್ನು ಜೀನ್ ಎಕ್ಸ್ಪ್ರೆಷನ್ ಅಂತಲೂ ಕರೆಯಲಾಗುತ್ತೆ. ಜೀನ್ಗಳಲ್ಲಿ, ವಂಶವಾಹಿಗಳಲ್ಲಿ 3 ಬಗೆಯನ್ನು ಗುರುತಿಸಲಾಗುತ್ತೆ. 3 ಬಗೆಯನ್ನು ಗುರುತಿಸಲಾಗುತ್ತೆ. ರೆಕಾನ್ಸ್ ಅಂತ ಒಂದು, ಮ್ಯೂಟಾನ್ಸ್ ಅಂತ ಒಂದು, ಸಿಸ್ಟ್ರಾನ್ಸ್ ಅಂತ ಒಂದು ಬಗೆ. ಇದರಲ್ಲಿ ರೆಕಾನ್ಸ್ ಅಂದರೆ ಯಾವುದು? ಇವು ಮಿಯಾಸಿಸ್ ವಿಭಜನೆ ಆಗುವಾಗ ವರ್ಣತಂತುಗಳ ಅಡ್ಡಹಾಯುವಿಕೆ ಕ್ರಿಯೆಯಲ್ಲಿ ವಂಶವಾಹಿಗಳು ಅದಲು ಬದಲಾಗ್ತವೆ ಅಂತ ನಾವು ಕೇಳಿದ್ದೀವಿ. ಅದರಿಂದ ಜೆನೆಟಿಕ್ ರೀಕಾಂಬಿನೇಷನ್ಸ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಈ ಜೆನೆಟಿಕ್ ರೀಕಾಂಬಿನೇಷನ್
ಪ್ರಕ್ರಿಯೆಗೆ ಒಳಗಾಗುವ ವಂಶವಾಹಿಗಳನ್ನು ರೆಕಾನ್ಸ್ ಅಂತ ಕರೆಯಲಾಗುತ್ತೆ. ಎರಡನೇದು ಮ್ಯೂಟಾನ್ಸ್. ಉತ್ಪರಿವರ್ತನೆಯ ಬಗ್ಗೆಯೂ ನಾವು ಹಿಂದೆ ಚರ್ಚೆ ಮಾಡಿದ್ದೀವಿ. ಈ ರೀತಿಯ ಉತ್ಪರಿವರ್ತನೆಗೆ ಸುಲಭವಾಗಿ ಒಳಗಾಗಬಲ್ಲ DNA ಭಾಗಗಳನ್ನು ಮ್ಯೂಟಾನ್ಸ್ ಅಂತ ಕರೆಯಲಾಗುತ್ತೆ. ಮೂರನೇದು ಸಿಸ್ಟ್ರಾನ್ಸ್ ಅಂತ. ಸಿಸ್ಟ್ರಾನ್ಸ್ ಅಂದರೆ ಯಾವುದು? ದೀಸ್ ಆರ್ ಪೋರ್ಷನ್ಸ್ ಆಫ್ ದಿ DNA ದಟ್ ಕೋಡ್ ಫಾರ್ ದಿ ಸಿಂಥೆಸಿಸ್ ಆಫ್ ಸ್ಪೆಸಿಫಿಕ್ ಪಾಲಿಪೆಪ್ಟೈಡ್ಸ್. ನಿರ್ದಿಷ್ಟ ಪಾಲಿಪೆಪ್ಟೈಡ್ ಅಣು ಅಥವಾ ಪ್ರೋಟೀನ್ ಅಣುವಿನ ಸಂಶ್ಲೇಷಣೆಗೆ ಸಂಕೇತವನ್ನು ಕೊಡುವ DNA ಭಾಗಗಳನ್ನು ಸಿಸ್ಟ್ರಾನ್ಸ್ ಅಂತ ಕರೆಯಲಾಗುತ್ತೆ. ಈ ಜೀನ್ ಎಕ್ಸ್ಪ್ರೆಷನ್ ಅಥವಾ ಪ್ರೋಟೀನ್ ಸಂಶ್ಲೇಷಣೆಯ ಪ್ರಕ್ರಿಯೆಯಲ್ಲಿ ಎರಡು ಪ್ರಮುಖ ಹಂತಗಳನ್ನು ಗುರುತಿಸ್ಬೋದು. ಒಂದನ್ನು ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೆಯಲಾಗುತ್ತೆ, ಟ್ರಾನ್ಸ್ಕ್ರಿಪ್ಷನ್. ಇನ್ನೊಂದನ್ನು ಟ್ರಾನ್ಸ್ಲೇಷನ್ ಅಂತ ಕರೆಯಲಾಗುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಅಂದ್ರೇನು? DNA ನಾವೀಗಾಗಲೇ ಹಲವಾರು ಬಾರಿ ಕೇಳಿರೋ ಹಾಗೆ ಪ್ರತಿಯೊಂದು ಪ್ರೋಟೀನ್ ಸಂಶ್ಲೇಷಣೆಗೆ ಬೇಕಾದಂಥ ಸಂಕೇತ ಇದೆ. ಆ ಸಂಕೇತವನ್ನು mRNA ಅಣು ಸಂಶ್ಲೇಷಣೆಯಾಗುವ ಮೂಲಕ ಆ ಸಂಕೇತವನ್ನು ಕೋಡಾನ್ ರೂಪಕ್ಕೆ ಪರಿವರ್ತನೆಯಾಗಿ ಒಂದು mRNA ಅಣು ಉತ್ಪಾದನೆಯಾಗುವ ಪ್ರಕ್ರಿಯೆ. It is the step in which mRNA molecule is synthesized as complementary chain. DNA ಸಂಕೇತಕ್ಕೆ ಪೂರಕವಾದಂಥ ನೈಟ್ರೋಜನ್ ಬೇಸ್ಗಳ ಜೋಡಣೆ ಹೊಂದಿರುವಂಥ mRNA ಅಣು ಸೃಷ್ಟಿಯಾಗುತ್ತೆ. ಈ mRNA ಅಣುವಿನಲ್ಲಿ ಬೇಕಾದಂಥ ಸಂಕೇತ ಕೋಡಾನ್ಗಳ ರೂಪದಲ್ಲಿ ಇರುತ್ತೆ. ಈ ಪ್ರಕ್ರಿಯೆನ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೀತೀವಿ. ಎರಡನೆಯ ಪ್ರಮುಖ ಘಟ್ಟ ಟ್ರಾನ್ಸ್ಲೇಷನ್ನಲ್ಲಿ ಈ mRNA ಅಣು ಏನು ಸೃಷ್ಟಿಯಾಗಿ ಬಂತು ಅದು ರೈಬೋಸೋಮ್ಗಳ ಜೊತೆಗೆ ಸಹಯೋಗ ಹೊಂದಿ ಅಲ್ಲಿ ತನ್ನಲ್ಲಿರುವ ಸಂಕೇತಗಳ ಅನುಕ್ರಮಣಿಕೆಗೆ ಪೂರಕವಾಗಿ ಅಮೈನೋ ಆ್ಯಸಿಡ್ಗಳ ಜೋಡಣೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದನ್ನು ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಸೊ ಒಂದು ಪಾಲಿಪೆಪ್ಟೈಡ್ ಚೈನ್ ಅಥವಾ ಒಂದು ಪ್ರೋಟೀನ್ ಅಣು ಸಂಶ್ಲೇಷಣೆಯಾದಾಗ ಅದರಲ್ಲಿ ಅಮೈನೋ ಆ್ಯಸಿಡ್ಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಣೆಯಾಗಿರ್ತವೆ. ಆ ನಿರ್ದಿಷ್ಟ ಕ್ರಮ ಯಾವುದು ಅನ್ನೋದನ್ನು ಈ mRNA ಕೋಡಾನ್ಗಳ ನಿರ್ದಿಷ್ಟ ಅನುಕ್ರಮಣಿಕೆ ನಿರ್ಧಾರ ಮಾಡುತ್ತೆ. ಆ mRNA ಈ ಅನುಕ್ರಮಣಿಕೆಯನ್ನು DNA ಸಂಕೇತ ನಿರ್ಧರಿಸುತ್ತೆ. ಸೊ DNA mRNA ಕೋಡಾನ್ ಸೀಕ್ವೆನ್ಸನ್ನು ಡಿಸೈಡ್ ಮಾಡೋದನ್ನು ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೆದರೆ, ಕೋಡಾನ್ ಸೀಕ್ವೆನ್ಸನ್ನು ಬಳಸ್ಕೊಂಡು ಅಮೈನೋ ಆ್ಯಸಿಡ್ ಸೀಕ್ವೆನ್ಸನ್ನು ಡಿಸೈಡ್ ಮಾಡುವಂಥ ಕಾರ್ಯ ಟ್ರಾನ್ಸ್ಲೇಷನ್ನಲ್ಲಿ ಆಗುತ್ತೆ. ಈ ಎರಡು ಪ್ರಮುಖ ಹಂತಗಳನ್ನು ಸೇರಿಸಿ ಅದನ್ನು ಸೆಂಟ್ರಲ್ ಡಾಗ್ಮಾ ಆಫ್ ಪ್ರೋಟೀನ್ ಸಿಂಥಸಿಸ್, ಪ್ರೋಟೀನ್ ಸಂಶ್ಲೇಷಣೆಯ ಕೇಂದ್ರ ವಿಷಯ ಅಂತ ಕರೆಯಲಾಗುತ್ತೆ. ಸೆಂಟ್ರಲ್ ಡಾಗ್ಮಾ ಆಫ್ ಪ್ರೋಟೀನ್ ಸಿಂಥಸಿಸ್ ಅದನ್ನು ಹೀಗೆ ನಿರೂಪಿಸಲಾಗುತ್ತೆ. DNA ಟ್ರಾನ್ಸ್ಕ್ರಿಪ್ಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು mRNA ಅಣುವೊಂದನ್ನು ಸೃಷ್ಟಿ ಮಾಡುತ್ತೆ. ಈ mRNA ಅಣು ಟ್ರಾನ್ಸ್ಲೇಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಒಂದು ಪಾಲಿಪೆಪ್ಟೈಡ್ ಸರಪಳಿ ಅಥವಾ ಒಂದು ಪ್ರೋಟೀನ್ ಅಣುವನ್ನು ಸೃಷ್ಟಿ ಮಾಡುತ್ತೆ. ನಿರ್ದಿಷ್ಟವಾಗಿ ನಾವಿಲ್ಲಿ ಪಾಲಿಪೆಪ್ಟೈಡ್ ಸರಪಳಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಕೆಲವು ಪ್ರೋಟೀನ್ಗಳಲ್ಲಿ ಒಂದೇ ಒಂದು ಪಾಲಿಪೆಪ್ಟೈಡ್ ಚೈನ್ ಇರುತ್ತೆ, ಕೆಲವು ಪ್ರೋಟೀನ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಪಾಲಿಪೆಪ್ಟೈಡ್ ಚೈನ್ ಇರುತ್ತೆ. ಸೊ DNA ಬೈ ಟ್ರಾನ್ಸ್ಕ್ರಿಪ್ಷನ್
ಗಿವಿಂಗ್ ರೈಸ್ ಟು ಎಮ್ ಆರ್ ಎನ್ ಎ ಬೈ ಟ್ರಾನ್ಸ್ಲೇಷನ್ ಗಿವಿಂಗ್ ರೈಸ್ ಟು ಎ ಪಾಲಿಪೆಪ್ಟೈಡ್ ಚೈನ್. ಡಿ ಎನ್ ಎ ಟ್ರಾನ್ಸ್ಕ್ರಿಪ್ಷನ್ ಮೂಲಕ ಎಮ್ ಆರ್ ಎನ್ ಎ ಅಣುವನ್ನು ಸಂಶ್ಲೇಷಣೆ ಮಾಡೋದು. ಎಮ್ ಆರ್ ಎನ್ ಎ ಟ್ರಾನ್ಸ್ಲೇಷನ್ ಮೂಲಕ ಪಾಲಿಪೆಪ್ಟೈಡ್ ಅಣುವನ್ನು ಸೃಷ್ಟಿ ಮಾಡೋದು. ಇದನ್ನು ಸೆಂಟ್ರಲ್ ಡಾಗ್ಮಾ ಆಫ್ ಪ್ರೋಟೀನ್ ಸಿಂಥಸಿಸ್ ಅಂತ ಕರೆಯಲಾಗುತ್ತೆ. ಜೀವಕೋಶವೊಂದರಲ್ಲಿ ಪ್ರೋಟೀನ್ ಸಂಶ್ಲೇಷಣೆ ಆಗಬೇಕಾದ್ರೆ ಅದಕ್ಕೆ ಜೀವಕೋಶದಲ್ಲಿ ಯಾವ ಯಾವ ಅಂಶಗಳು ಅಗತ್ಯವಾಗ್ತವೆ ಅನ್ನೋದನ್ನು ಈಗ ನೋಡೋಣ. ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಪಾಲ್ಗೊಳ್ಳುವ ಈ ಎಲ್ಲ ಅಂಶಗಳನ್ನು ಸೇರಿಸಿ ಅದನ್ನು ಮೆಷಿನರಿ ರಿಕ್ವೈರ್ಡ್ ಫಾರ್ ಪ್ರೋಟೀನ್ ಸಿಂಥಸಿಸ್ ಅಂತ ಕರೆಯಲಾಗುತ್ತೆ. ಮಿಷಿನರಿ ರಿಕ್ವೈರ್ಡ್ ಫಾರ್ ಪ್ರೋಟೀನ್ ಸಿಂಥಸಿಸ್ ಅಂತ. ಈ ಕೆಳಗಿನ ಜೀವಕೋಶದ ಒಳಗಡೆ ಕಂಡುಬರುವ ಈ ಕೆಳಗಿನ ಅಂಶಗಳು ಪ್ರೋಟೀನ್ ಸಂಶ್ಲೇಷಣೆಗೆ ಅತ್ಯಂತ ಅವಶ್ಯಕ. ಮೊದಲನೇದು ಡಿ ಎನ್ ಎ. ಡಿ ಎನ್ ಎ ಪಾತ್ರ ಏನು? ಜೀವಕೋಶಕ್ಕೆ ಅವಶ್ಯಕವಾದ ಪ್ರೋಟೀನನ್ನು ಸಂಶ್ಲೇಷಣೆಗೆ ಬೇಕಾದಂಥ ಸಂಕೇತ ಏನಿದೆ ಆ ಸಂಕೇತವನ್ನು ಒದಗಿಸೋದು ಡಿ ಎನ್ ಎನ ಕೆಲಸ. ಅಂದರೆ ಒಂದು ಜೀವಕೋಶಕ್ಕೆ ಎಷ್ಟು ಬಗೆಯ ಪ್ರೋಟೀನ್ ಅಣುಗಳು ಬೇಕಾಗ್ತದೋ ಅಷ್ಟು ಬಗೆಯ ಸಂಕೇತಗಳು ಆ ಡಿ ಎನ್ ಎ ಅಣುವಿನಲ್ಲಿ ಇರಬೇಕು. ನಾವು ಹಿಂದೆ ನೋಡಿದಾಗೆ ಈ ಕೊಲೈನಲ್ಲಿ 3000 ಬಗೆಯ ಪ್ರೋಟೀನ್ಗಳಂದರೆ 3000 ಬಗೆಯ ಸಂಕೇತಗಳು. ಮನುಷ್ಯನ ಲಿವರ್ ಸೆಲ್ನಲ್ಲಿ 3 ಮಿಲಿಯನ್ ಬಗೆಯ ಪ್ರೋಟೀನ್ಗಳು ಅಂದರೆ ಅಷ್ಟು ಬಗೆಯ ಸಂಕೇತಗಳು. ಸೊ ಡಿ ಎನ್ ಎ ಪ್ರತಿ ಪ್ರೋಟೀನ್ಗೆ ಬೇಕಾದಂಥ ಸಂಕೇತವನ್ನು ಒದಗಿಸ್ತದೆ. ಎಮ್ ಆರ್ ಎನ್ ಎ ಡಿ ಎನ್ ಎನಲ್ಲಿರುವಂಥ ಸಂಕೇತವನ್ನು ನಕಲು ಮಾಡಿಕೊಂಡು ಅದನ್ನು ಕೋಡಾನ್ಗಳ ಅನುಕ್ರಮಣಿಕೆಯಲ್ಲಿ ಜೋಡಿಸಿಕೊಂಡು ಎಮ್ ಆರ್ ಎನ್ ಎ ಸಂಶ್ಲೇಷಣೆಯಾಗುವ ಪ್ರಕ್ರಿಯೆ, ಅದನ್ನು ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೆದಿದ್ದೀವಿ. ಸೊ ಎಮ್ ಆರ್ ಎನ್ ಎ ಕೆಲಸ ಏನು ಅಂದರೆ ಕೋಡಾನ್ಗಳನ್ನು ಒದಗಿಸೋದು. ಟಿ ಆರ್ ಎನ್ ಎ ಟ್ರಾನ್ಸ್ಫರ್ ಆರ್ ಎನ್ ಎ. ಟ್ರಾನ್ಸ್ಫರ್ ಆರ್ ಎನ್ ಎ ಯಾಕೆ ಅವಶ್ಯಕ ಪ್ರೋಟೀನ್ ಸಿಂಥಸಿಸ್ಗೆ ಅಂದರೆ ಫಾರ್ ಐಡೆಂಟಿಫೈಯಿಂಗ್ ದಿ ಅಮೈನೋ ಆ್ಯಸಿಡ್ಸ್. ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಭಾಗವಹಿಸುವ ಅಮೈನೋ ಆಮ್ಲಗಳನ್ನು ಗುರುತು ಹಚ್ಚಿ ಪತ್ತೆ ಮಾಡಿ ಅವುಗಳನ್ನು ರೈಬೋಸೋಮ್ಗಳ ಬಳಿಗೆ ಕೊಂಡೊಯ್ಯುವ ಕೆಲಸ, ಆ ಜವಾಬ್ದಾರಿ ಟಿ ಆರ್ ಎನ್ ಎ ಮಾಲೀಕರದು. ಈ ಗುರುತು ಹಚ್ಚುವ ಪ್ರಕ್ರಿಯೆಗೆ ಎಮ್ ಆರ್ ಎನ್ ಎನಲ್ಲಿರುವಂಥ ಆ್ಯಂಟಿಕೋಡಾನ್ ಕಾರಣವಾಗುತ್ತೆ. ಈ ಗುರುತು ಹಚ್ಚುವ ಪ್ರಕ್ರಿಯೆಗೆ ಟಿ ಆರ್ ಎನ್ ಎನಲ್ಲಿರುವಂಥ ಆ್ಯಂಟಿಕೋಡಾನ್ಗಳು ಕಾರಣವಾಗ್ತವೆ. ಈ ಆ್ಯಂಟಿಕೋಡಾನ್ಗಳು ನಾವೀಗಾಗಲೇ ಗಮನಿಸಿದ್ದೀವಿ, ಎಮ್ ಆರ್ ಎನ್ ಎನ್ನಲ್ಲಿರುವ ಕೋಡಾನ್ಗಳಿಗೆ ಪೂರಕವಾದಂಥ ಟ್ರಿಪ್ಲೆಟ್ಗಳು, 3 ನೈಟ್ರೋಜನ್ ಬೇಸ್ ಇರುವಂಥ ಜೋಡಣೆ.
ಈ tRNA ಸಂಬಂಧಿಸಿದ ಅಮೈನೋ ಆಮ್ಲವನ್ನು ಪತ್ತೆ ಮಾಡಿ ಅದನ್ನು ರೈಬೋಸೋಮ್ಗೆ ಕರೆದೊಯ್ಯುವ ಒಂದು ಪ್ರಕ್ರಿಯೆಗೆ ಅಡಾಪ್ಟೇಷನ್ ಅಂತ ಕರೆಯಲಾಗುತ್ತೆ. ಒಂದು ಉದಾಹರಣೆಯನ್ನು ನೋಡೋಣ. ಮೀಥೈನಿನ್ ಅನ್ನುವಂಥ ಅಮೈನೋ ಆಮ್ಲಕ್ಕೆ ಒಂದೇ ಒಂದು ಕೋಡಾನ್ ಇದೆ. ಆ ಕೋಡಾನನ್ನು AUG ಅಂತ ಗುರುತಿಸಲಾಗಿದೆ. ಅದನ್ನು ಇನಿಷಿಯೇಟರ್ ಕೋಡಾನ್ ಅಂತಲೂ ಕರೆದಿದ್ದೀವಿ. ಸೊ mRNAನಲ್ಲಿ AUG ಇರುವ ಕಡೆ ಮೀಥೈನಿನ್ ಅಮೈನೋ ಆಮ್ಲ ಬರಬೇಕು. ಈ ಮೀಥೈನಿನ್ ಅಮೈನೋ ಆಮ್ಲವನ್ನು ಕರ್ಕೊಂಡು ಬರುವ mRNA ಇರೋ ಜಾಗಕ್ಕೆ ಮೀಥೈನನ್ನು ಕರ್ಕೊಂಡು ಬರುವಂಥ tRNAನಲ್ಲಿ ಇರಬೇಕಾದ ಆ್ಯಂಟಿಕೋಡಾನ್ ಯಾವುದು? AUGಗೆ ಪೂರಕವಾದಂಥ ಆ್ಯಂಟಿಕೋಡಾನ್ ಇರಬೇಕು, UAC. ಸೊ AUG ಕೋಡಾನ್ ಆದರೆ UAC ಆ್ಯಂಟಿಕೋಡಾನ್. ಸೊ ಈ ಒಂದು ಪ್ರಕ್ರಿಯೆಯನ್ನು ಅಡಾಪ್ಟೇಷನ್ ಅಂತ ಕರೆಯಲಾಗುತ್ತೆ. RNA ರೈಬೋಸೋಮಲ್ RNA ಕೆಲಸ ಏನು? ಟು ಅರೇಂಜ್ ದಿ ಅಮೈನೋ ಆ್ಯಸಿಡ್ಸ್ ಬ್ರಾಟ್ ಬೈ ದಿ tRNA ಇಂಟು ಎ ಪಾಲಿಪೆಪ್ಟೈಡ್ ಚೈನ್. tRNA ಕರ್ಕೊಂಬಂದಿರುವಂಥ ಅಮೈನೋ ಆಮ್ಲಗಳನ್ನು ಒಂದು ಅನುಕ್ರಮವಾಗಿ ಜೋಡಿಸಿ ಒಂದು ಪಾಲಿಪೆಪ್ಟೈಡ್ ಅಥವಾ ಪ್ರೋಟೀನ್ ಅಣುವನ್ನು ಸಿಂಥಸೈಸ್ ಮಾಡುವಂಥ ಜವಾಬ್ದಾರಿ. ಆ ಒಂದು ಸರಣಿಯನ್ನು ನಿರ್ಧರಿಸೋದು mRNA. ಕೋಡಾನ್ನ ಅನುಕ್ರಮಣಿಕೆಯ ಆಧಾರದ ಮೇಲೆ ಅಮೈನೋ ಆ್ಯಸಿಡ್ಗಳ ಅನುಕ್ರಮಣಿಕೆಯನ್ನು RNA ಜೋಡಿಸ್ಕೊಂಡು ಬರುತ್ತೆ. ಇದನ್ನೇ ನಾವು ಟ್ರಾನ್ಸ್ಲೇಷನ್ ಅಂತ ಕರೆದಿದ್ದೀವಿ. ರೈಬೋಸೋಮ್ಗಳು ಬೇಕು ಈ ಪ್ರಕ್ರಿಯೆಗೆ, ಬಹಳ ಮುಖ್ಯವಾದಂಥ ಕಣದಂಗಗಳು. ಏಕೆಂದರೆ ಪ್ರೋಟೀನ್ ಸಂಶ್ಲೇಷಣೆ ನಡೆಯುವ ತಾಣ ಅದು. ಇಡೀ ಜೀವಕೋಶದಲ್ಲಿ ಎಲ್ಲೆಲ್ಲಿ ರೈಬೋಸೋಮ್ಗಳಿದೆಯೋ ಅಲ್ಲೆಲ್ಲ ಪ್ರೋಟೀನ್ ಸಂಶ್ಲೇಷಣೆ ಆಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಹಿಂದೆ ಜೀವಕೋಶದ ಪ್ರೋಟೀನ್ ಕಾರ್ಖಾನೆಗಳು ಅಂತ ಕರೆದಿದ್ದೀವಿ. ರೈಬೋಸೋಮ್ಗಳ ಅವಶ್ಯಕತೆ ಇದೆ. ಅಮೈನೋ ಆಮ್ಲಗಳು ಬೇಕೇ ಬೇಕು. ಏಕೆಂದರೆ ಪ್ರೋಟೀನ್ ಸಂಶ್ಲೇಷಣೆ ಆಗಬೇಕಾದ್ರೆ ಅಮೈನೋ ಆ್ಯಸಿಡ್ಗಳ ಜೋಡಣೆ ಆಗಬೇಕು. ಹಾಗಾಗಿ ಅಮೈನೋ ಆ್ಯಸಿಡ್ಗಳು ರಾ ಮೆಟೀರಿಯಲ್ಸ್ ಫಾರ್ ಪ್ರೋಟೀನ್ ಸಿಂಥೆಸಿಸ್. ATP ಅಣುಗಳು ಇಡೀ ಪ್ರಕ್ರಿಯೆಗೆ ಶಕ್ತಿಯನ್ನು ಒದಗಿಸೋದಕ್ಕೋಸ್ಕರ ವಿಶೇಷವಾಗಿ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂಥ ಅಮೈನೋ ಆಮ್ಲಗಳು, ಜೋಡಣೆಯಾಗುವಂಥ ಅಮೈನೋ ಆಮ್ಲಗಳನ್ನು ಚುರುಕುಗೊಳಿಸುವ ಕ್ರಿಯೆ, ಅದನ್ನು ಆ್ಯಕ್ಟಿವೇಷನ್ ಅಂತ ಕರೆಯಲಾಗುತ್ತೆ. ಆ ಚುರುಕುಗೊಳಿಸುವ ಕ್ರಿಯೆಯಲ್ಲಿ ATP ಮಾಲಿಕ್ಯೂಲ್ಸ್ ಭಾಗವಹಿಸ್ತವೆ. ಪ್ರತಿಯೊಂದು ATP ಅಣು ಒಂದು ಅಮೈನೋ ಆ್ಯಸಿಡ್ನ ಜೊತೆಗೆ ಸೇರಿಕೊಳ್ಳುತ್ತೆ. ಆ ರೀತಿ ಚುರುಕುಗೊಂಡ ಅಮೈನೋ ಆಮ್ಲವನ್ನು mRNA ಪಿಕಪ್ ಮಾಡಿಕೊಂಡು, ಐಡೆಂಟಿಫೈ ಮಾಡಿಕೊಂಡು, ಪಿಕಪ್ ಮಾಡಿಕೊಂಡು ರೈಬೋಸೋಮ್ಗಳ ಬಳಿಗೆ ಕೊಂಡೊಯ್ಯುತ್ತೆ. ಕಿಣ್ವಗಳು, ಅನೇಕ ಬಗೆಯ ಕಿಣ್ವಗಳು ಈ ಪ್ರಕ್ರಿಯೆಗೆ ಅವಶ್ಯಕವಾಗುತ್ತೆ. ಮುಖ್ಯವಾಗಿ DNA ಹೆಲಿಕೇಸ್, DNA ಸುರುಳಿಯನ್ನು ಬಿಡಿಸೋದಕ್ಕೆ, RNA ಪಾಲಿಮರೇಸ್ಗಳು, RNA ನ್ಯೂಕ್ಲಿಯೋಟೈಡ್ಗಳನ್ನು ಜೋಡಿಸಿ mRNAಯನ್ನು ಸಂಶ್ಲೇಷಣೆ ಮಾಡಲಿಕ್ಕೆ, DNA ಲೈಗೇಸ್ ಮತ್ತು DNA ಅಣುವಿನ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಗಳನ್ನು ಜೋಡಿಸೋದಕ್ಕೆ, ಹೀಗೆ ಅನೇಕ ಬಗೆಯ ಕಿಣ್ವಗಳು ಇದರಲ್ಲಿ ಪಾಲ್ಗೊಳ್ತವೆ. ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಒಂದೇ ಬಗೆಯ RNA ಪಾಲಿಮರೇಸ್ ಇದ್ದರೆ, ಯುಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ 3 ಬಗೆಯ RNA ಪಾಲಿಮರೇಸ್ಗಳಿವೆ. RNA ಪಾಲಿಮರೇಸ್ 1, RNA ಪಾಲಿಮರೇಸ್ 2 ಮತ್ತು RNA ಪಾಲಿಮರೇಸ್ 3 ಅಂತ. ಜೊತೆಗೆ ಕೆಲವು ಮೆಟಾಲಿಕ್ ಅಯಾನ್ಗಳ ಅವಶ್ಯಕತೆ ಇದೆ. ಡೈವೆಲೆಂಟ್ ಮೆಟಾಲಿಕ್ ಅಯಾನ್ಸ್ Mg2+, Mn2+, ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ನ ಅಯಾನ್ಗಳು ಎನ್ಸೈಮ್ಗಳನ್ನು ಚುರುಕುಗೊಳಿಸೋದಕ್ಕೆ ಮತ್ತಿತರ ಪ್ರಕ್ರಿಯೆಗಳಿಗೆ ಈ ಅಯಾನ್ಗಳ ಅವಶ್ಯಕತೆ ಇದೆ. ಇವೆಲ್ಲವೂ ಸಿದ್ಧವಿದ್ದಾಗ ಜೀವಕೋಶದಲ್ಲಿ ಪ್ರೋಟೀನ್ ಸಂಶ್ಲೇಷಣೆ ನಡೆಯುತ್ತೆ. ಇಲ್ಲಿ ನಾವು ಗಮನಿಸಿದಾಗೆ 4 ಮುಖ್ಯ ಪ್ರಕ್ರಿಯೆಗಳಿದೆ.
mRNA ಸಂಶ್ಲೇಷಣೆ ಆಗುವಂಥ ಪ್ರಕ್ರಿಯೆ, ಅದನ್ನು ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೆದಿದ್ದೀವಿ. tRNA ಅಮೈನೋ ಆಮ್ಲಗಳನ್ನು ಪತ್ತೆ ಮಾಡಿ ಅವುಗಳ ಜೊತೆ ರೈಬೋಸೋಮ್ಗೆ ಹೋಗುವಂಥ ಪ್ರಕ್ರಿಯೆ ಅಡಾಪ್ಟೇಷನ್ ಅಂತ ಕರೆದಿದ್ದೀವಿ. rRNA ರೈಬೋಸೋಮ್ಗಳಲ್ಲಿ ಅಮೈನೋ ಆಮ್ಲಗಳನ್ನು ಜೋಡಿಸುವ ಪ್ರಕ್ರಿಯೆ, ಅದನ್ನು ಟ್ರಾನ್ಸ್ಲೇಷನ್ ಅಂತ ಕರೆದಿದ್ದೀವಿ. ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಅಮೈನೋ ಆಮ್ಲಗಳನ್ನು ಚುರುಕುಗೊಳಿಸುವ ಪ್ರಕ್ರಿಯೆ, ಅದನ್ನು ಆ್ಯಕ್ಟಿವೇಷನ್ ಅಂತ ಕರೆದಿದ್ದೀವಿ. ಅಂದರೆ ಪ್ರೋಟೀನ್ ಸಿಂಥಸಿಸ್ನಲ್ಲಿ, ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್, ಆ್ಯಕ್ಟಿವೇಷನ್, ಅಡಾಪ್ಟೇಷನ್ ಈ 4 ಪ್ರಕ್ರಿಯೆಗಳು ಪ್ರಮುಖ ಪ್ರಕ್ರಿಯೆಗಳು. ಇದರಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಎಲ್ಲ ಯೂಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಪ್ರಕ್ರಿಯೆ ನಡೆಯೋದು ನ್ಯೂಕ್ಲಿಯಸ್ನಲ್ಲಿ, ಮಿಕ್ಕ 3 ಪ್ರಕ್ರಿಯೆಗಳು ನಡೆಯೋದು ಕೋಶ ದ್ರವದಲ್ಲಿ, ಸೈಟೋಪ್ಲಾಸಮ್ನಲ್ಲಿ. ಆದರೆ ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಈ ಎಲ್ಲ 4 ಹಂತಗಳು, ಈ 4 ಪ್ರಕ್ರಿಯೆಗಳು ಕೋಶ ದ್ರವದಲ್ಲೇ ನಡೀತವೆ. ನ್ಯೂಕ್ಲಿಯಸ್ನಲ್ಲಿ ಟ್ರಾನ್ಸ್ಕ್ರಿಪ್ಷನ್ ನಡೀತಾ ಇರುವಾಗ, mRNA ಸಿಂಥಸಿಸ್ ಆಗ್ತಾ ಇರುವಾಗ, ಕೋಶ ದ್ರವದಲ್ಲಿ ಅಮೈನೋ ಆಮ್ಲಗಳನ್ನು ಚುರುಕುಗೊಳಿಸುವ ಕ್ರಿಯೆ ಮತ್ತು ಅಮೈನೋ ಆಮ್ಲಗಳನ್ನು ಪತ್ತೆ ಮಾಡುವ ಕ್ರಿಯೆ 2 ನಡೀತಾನೇ ಇರುತ್ತೆ. ಹಾಗಾಗಿ ಟ್ರಾನ್ಸ್ಕ್ರಿಪ್ಷನ್ ಮುಗಿಸಿ ಅಲ್ಲಿ ಸಂಶ್ಲೇಷಣೆಯಾದಂಥ mRNA ನ್ಯೂಕ್ಲಿಯಸ್ ಬಿಟ್ಟು ಸೈಟೋಪ್ಲಾಸಮ್ಗೆ ಬಂದು ಟ್ರಾನ್ಸ್ಲೇಷನ್ ಪ್ರಾರಂಭವಾಗುವ ಹೊತ್ತಿಗೆ ಈ 2 ಪ್ರಕ್ರಿಯೆ ಮುಗಿದಿರುತ್ತೆ. ಹಾಗಾಗಿ ಟ್ರಾನ್ಸ್ಕ್ರಿಪ್ಷನ್ ಆಗ್ತಿದ್ದಾಗೇ ಟ್ರಾನ್ಸ್ಲೇಷನ್ ಶುರುವಾಗುತ್ತೆ.